ರಾಘವೇಂದ್ರ ಹಿಟ್ನಾಳ್ ಏನು ಶಾಸಕರು 3 ಬಾರಿ ಗೆದ್ದಾರ, ಇನ್ನು 30 ಬಾರಿ ಗೆದ್ರು ಕೂಡ ಕೊಪ್ಪಳ ಉದ್ಧಾರ ಆಗೋದಿಲ್ಲ. ಅವ್ರು ಏನಪ್ಪಾ ಅಂದ್ರೆ ಅವರು ಇಡೀ ಕುಟುಂಬ ಅವ್ರ ಉದ್ದೇಶ ಏನು ಹೇಳ, ಅನುದಾನ ತರೋದು ಲೂಟಿ ಹೊಡೆಯೋದು, ಅನುದಾನ ತರೋದು ಲೂಟಿ ಹೊಡೆಯೋದು. ಇದನ್ನ ಬಿಟ್ಟರೆ ತಂದೆ ಮಕ್ಕಳು ಅವ್ರು ಇನ್ನೇನು ಕೆಲಸಗಳನ್ನ ಮಾಡಿಲ್ಲ. ಈಗ ನೋಡ್ರಿ, ಇಲ್ಲಿ ಅಶೋಕ್ ಸರ್ಕಲ್ ಇದೆ, ಅದು ಆಕ್ಚುಲಿ 10 ಲಕ್ಷದೊಳಗೆ ಒಳ್ಳೆ ಕೆಲಸ ಆಗ್ಬೇಕು. 40-50 ಲಕ್ಷ ಇಟ್ಟು ಲೂಟಿ ಹೊಡೆದ್ಬಿಟ್ರೆ ಕಣ್ಣೆದುರಿಗಿರ್ತಕ್ಕಂಥ ಸತ್ಯ ಇದು. ಈ ತರದ್ದು ನಿಮ್ಗೆ ಉದಾಹರಣೆ ನಾವು ಕೊಡ್ಕೊಂತ ಹೋದ್ರೆ ಸಾಕಷ್ಟು ಇದಾವೆ. ಈಗ ಭಾಗ್ಯನಗರ 2.2 crores, 2,20,00,000, 2,20,00,000 ರೂಪಾಯಿ ಒಂದು ರಸ್ತೆಗೆ ಬಂದಿದೆ. ತತ್ವ ಈಗಾಗಲೇ ಆರಂಭ ಆಗಿದೆ. ಯಾವ ಮಕ್ಕಳು ನೋಡ್ಬೇಕು ಹೇಳ್ರಿ ಅದನ್ನ. 3 ಬಾರಿ ಕೂಡ ಇಲ್ಲಿನ ಜನ ಅವರಿಗೆ ಮತ ನೀಡಿ ಗೆಲ್ಲಿಸಿರುವಂತದ್ದು. ಮತ್ತೆ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತ ಯಾವ ರೀತಿ ಹೇಳ್ತೀರಿ ಅಂತ? ಸರ್, ಈಗ ಕೇಳ್ರಿ, ಹೇಳ್ತೀನಿ. ಚುನಾವಣೆಗೆ ನಿಲ್ತಕ್ಕಂಥವ್ರು ಪಕ್ಕ ಕಳ್ರು, ಎರಡೂ ಕಡೆನೂ ಕಳ್ರು. ಇಲ್ಲೇ ಹಣದ ಬಲ ಗುಣ ಅಲ್ಲ. ಮುಖ್ಯವಾಗಿ ನಮ್ಗೆ ಇಲ್ಲಿ ಕೊಪ್ಪಳಕ್ಕೆ ಬೇಕಾಗಿರೋದು